ಆಗಿನ ಕಾಲಕ್ಕೆ ಅತ್ಯಂತ ಜನಪ್ರಿಯ ನಾಯಕ, ನಟ. ಬೇಕು ಅಂದರೆ ಹೆಂಗೂ ಜೀವನಾನ ಲೀಡ್ ಮಾಡಬಹುದು, ಚಂದ ಚಂದ ಕಾರ್ಗಳು ತೊಗೊಂಡು, ಚಂದ ಚಂದ ಮಕ್ಕಳನ್ನ. ನೀವು ಹೇಳಿದ್ರಿ ಆ ಲಕ್ಸುರಿ ಅವರು ಫೀಲ್ ಮಾಡೋದಕ್ಕೆ ಬಿಡಲಿಲ್ಲ ಅಂತ, ಗ್ರೌಂಡೆಡ್ ಇಟ್ಟಿದ್ರು, ಅವರು ಗ್ರೌಂಡೆಡ್ ಇದ್ದರು ಅಂತ. ಏನು ಹೇಳ್ತಾ ಇದ್ರು ಅವ್ರಿಗೆ ಸಿಕ್ಕಿರೋ ಪಾಪ್ಯುಲಾರಿಟಿ ಬಗ್ಗೆ, ಅವ್ರಿಗೆ ಸಿಕ್ಕಿರೋ ಫೇಮ್ ಬಗ್ಗೆ, ಸಿಕ್ತಿದ್ದ ಅವಾರ್ಡ್ಸ್ ಬಗ್ಗೆ ಏನು ಶೇರ್ ಮಾಡ್ತಿದ್ರು? ಹೆಂಗಿತ್ತು ಅವ್ರದ್ದು ಥಾಟ್ ಅದ್ರ ಬಗ್ಗೆ? ಥಾಟ್ ಅಲ್ಲ, ಯು ವಿಲ್ ಬಿ ಸರ್ಪ್ರೈಸ್ಡ್ ವೆನ್ ಐ ಸ್ಟಾರ್ಟೆಡ್ ವರ್ಕಿಂಗ್ ಔಟ್ ಕೈಂಡ್ ಆಫ್. ಅಂದ್ರೆ ಜಿಮ್ ಶುರು ಮಾಡಬೇಕು ಅಂತಂದಾಗ ನಮ್ಮ ಮನೆ ಹತ್ರ ಯಾವುದೂ ಜಿಮ್ ಇರಲಿಲ್ಲ. ಅಂದರೆ ನಾವು ಬನಶಂಕರಿಗೆ ಶಿಫ್ಟ್ ಆಗಿಬಿಟ್ಟಿದ್ವಿ, ಕತ್ರಗುಪ್ಪೆಗೆ. ಆವಾಗ ನನ್ನ ಹತ್ರ ಡಂಬಲ್ಸ್ ಏನೇ ಇರಲಿಲ್ಲ. ಯಾವ್ದು ಕೊಟ್ಟಿರ್ಬೋದು ನಮ್ಮಪ್ಪ ಡಂಬಲ್ಸ್ ಇಟ್ಟು ಯೂಸ್ಕೊಂಡು ಮಾಡು ಅಂತ? ಯಾವುದು? ಅವ್ರ ಫಿಲ್ಮ್ ಫೇರ್ ಅವಾರ್ಡು ಭಾರ ಇದೆಯಲ್ಲ, ಅವರು ಇಲ್ಲ ಮಾಡು ಅಂತ. ನನಗೆ ಯಾಕೆ ಹಿಂಗೆ ಕೊಡ್ತಾ ಇದ್ದಾರೆ ಅಂತ. ಸೊ ಹೀಸ್ ಲೈಕ್ ಹಿ ವಾಸ್ ಸೋ, ಅಂದರೆ ಹಿ ವಾಸ್ ನಾಟ್ ಇನ್ ಟು ದಿಸ್ ಅವಾರ್ಡ್ಸು ಎಲ್ಲ. ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಡಿಕ್ಲೇರ್ ಆಗಿದೆ ಅಂತ ನಮ್ಗೆ ನ್ಯೂಸ್ ಬರುತ್ತೆ, ಬೆಳಗ್ಗೆ ನೋಡಿದ್ರೆ ಚೇಂಜ್ ಆಗಿರುತ್ತೆ. ಈಸ್ ಲೈಕ್ ಓಕೆ, ನೋ ಪ್ರಾಬ್ಲಮ್, ಅದರಲ್ಲಿ ಏನಿದೆ, ನನ್ನ ಕೆಲಸ ಇಂಪಾರ್ಟೆಂಟ್ ಒಂದು. ಆ್ಯಂಡ್ ಅಷ್ಟು ಸ್ಟೇಟ್ ಅವಾರ್ಡ್ಗಳು, ಫಿಲ್ಮ್ ಫೇರ್ ಅವಾರ್ಡ್ಗಳು, ಹಲವಾರು ಅಂತಾರೆ ಪರ್ಸ್ನಲ್ ಪ್ರೈವೇಟ್ ಅವಾರ್ಡ್ಸು ಅದೆಲ್ಲ. ಬಟ್ ಹೀ ನೆವರ್ ಗೇವ್ ಇಂಪಾರ್ಟೆನ್ಸ್ ಟು ಅವಾರ್ಡ್ಸ್. ಹೀ ವಾಂಟೆಡ್ ಟು ಪರ್ಫಾರ್ಮ್. ಆ್ಯಂಡ್ ಅವರು ಪ್ರತಿಯೊಂದು ಸಿನಿಮಾದಲ್ಲೂ ಪ್ರಾಕ್ಟೀಸ್ ಮಾಡೋರು. ಫಾರ್ ಎಕ್ಸಾಂಪಲ್ ಪಂಚಾಕ್ಷರಿ ಗವಾಯಿ ಮಾಡಬೇಕಾದ್ರೆ ಅಲ್ಲಿಯ ಮಕ್ಕಳನ್ನು ಕೂರಿಸ್ಕೊಂಡು ಮಾತಾಡ್ತಾಯಿದ್ರು. ಅಂದರೆ ಆ ಶಾಲೆಯ ಮಕ್ಕಳು